ಕಲಬುರಗಿ ಲೋಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಅಫಜಲಪುರ ಪಟ್ಟಣದಲ್ಲಿ ಚುನಾವಣಾ ಪ್ರಚಾರ ಸಭೆ. ರಾಧಾಕೃಷ್ಣ ದೊಡ್ಡಮನಿ ಪರ ಸಿಎಂ ಎಸಿಸಿ ಅಧ್ಯಕ್ಷರ ಮತಬೇಟೆ ಶುರುವಾಗಿದೆ. ರಾಧಾಕೃಷ್ಣ ದೊಡ್ಡಮನಿ ಅವರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜಂಟಿಯಾಗಿ ಮತ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮೋದಿ ಅವರ ಕೊಡುಗೆ ಏನೂ ಇಲ್ಲ, ಕರ್ನಾಟಕಕ್ಕೆ ಶೂನ್ಯ ಅಂತ ಹೇಳಿದ್ದಾರೆ. ನಾವು ಮಾಡಿದ ಹಳಿ ಮೇಲೆ ಟ್ರೈನ್ ಬಿಟ್ಟು ಬಾವುಟ ತೋರಿಸ್ತಾ ಇದ್ದಾರೆ. ಏರ್ಪೋರ್ಟ್, ಆಸ್ಪತ್ರೆ, ಕಾರ್ಖಾನೆ ಮಾರೋದೇ ಮೋದಿ ಕೆಲಸ. ಭಾಷಣದುದ್ದಕ್ಕೂ ಮೋದಿ ವಿರುದ್ಧ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ರಾಧಾಕೃಷ್ಣ ಅವರು ಗೆದ್ದೇ ಗೆಲ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿಯವರು ಚುನಾವಣೆ ನಂತರ ಗ್ಯಾರಂಟಿ ಅಂತಾರೆ. ಬಿಜೆಪಿಯವರ ಮನೆ ದೇವರೇ ಸುಳ್ಳು ಅಂತ ಸಿದ್ದರಾಮಯ್ಯ ಜರಿದಿದ್ದಾರೆ. ನಮ್ಮ ಗ್ಯಾರಂಟಿಗಳನ್ನು ಹೈಜಾಕ್ ಮಾಡಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಅಂತ ಮೋದಿ ವಿರುದ್ಧ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ರಾಧಾಕೃಷ್ಣ ಅವರು ಅತ್ಯಂತ ಸೌಮ್ಯ ಸ್ವಭಾವದ ವ್ಯಕ್ತಿ, ಜನರ ಜೊತೆ ಇದ್ದು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ. ಒಟ್ಟು ಇವತ್ತು ಒಂದು ತಿಂಗಳಿಗೆ 5 ರಿಂದ 6 ಸಾವಿರ ರೂಪಾಯಿ, ಒಂದು ತಿಂಗಳಿಗೆ 5 ರಿಂದ 6 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸೇರ್ತದೆ. ನರೇಂದ್ರ ಮೋದಿಜಿ 10 ವರ್ಷಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ನೀವು ಮಾಡಿದ್ದೀರಾ? ಇಂಥ ಗ್ಯಾರಂಟಿಗಳನ್ನ ಮಾಡಿದ್ದೀರಾ? ನರೇಂದ್ರ ಮೋದಿ ಅವರು ಈಗ ಗ್ಯಾರಂಟಿಗಳನ್ನ ಅಪಹಾಸ್ಯ ಮಾಡ್ತಾ ಇದ್ದವರು ನಮ್ಮ ಗ್ಯಾರಂಟಿಗಳನ್ನೇ ಹೈಜಾಕ್ ಮಾಡಿಬಿಟ್ಟಿದ್ದಾರೆ, ಕದ್ದುಬಿಟ್ಟಿದ್ದಾರೆ. ಈಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನವರಿಗೆ ಅವರು ಕೊಟ್ಟಿರ್ತಕ್ಕಂಥ ಯಾವ ಭರವಸೆಯನ್ನು ಕೂಡ ಈಡೇರಿಸಲಿಲ್ಲ. ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಯಾವತ್ತೂ ಕೂಡ ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಇದು ಇವತ್ತು ನೀವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಗೆದ್ದೋದ್ರು. ಇಲ್ಲಿ ಜಾಧವ್ ಅನ್ನೋರು ಗೆದ್ರು. ಈ ಲೋಕಸಭಾ ಚುನಾವಣೆಯಲ್ಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಾಧವ್ ಅನ್ನೋರು ಗೆದ್ರು. ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ, ದೊಡ್ಡ ಅನ್ಯಾಯ ಆಗಿದೆ. ಈ ಜಾಧವ್ ಅವರು ಯಾವತ್ತಾರು ಕೂಡ ಬಾಯಿ ಬಿಟ್ಟಿದ್ದಾರ? ಹೇಳಿ ನೋಡೋಣ. ನಿಮ್ಮ ಪರವಾಗಿ, ಕರ್ನಾಟಕದ ಜನರ ಪರವಾಗಿ, ಕನ್ನಡಿಗರ ಪರವಾಗಿ ಒಂದು ದಿನ ಬಾಯಿ ಬಿಟ್ಟಿದ್ದಾರೇನ್ರಿ? ಮತ್ತೆ ಯಾಕೆ ಹೋಗ್ಬೇಕು ಅವರು ಲೋಕಸಭೆಗೆ? ನಿಮ್ ಪರವಾಗಿ ಧ್ವನಿ ಎತ್ತೆ ಹೋದ್ರೆ, ಕರ್ನಾಟಕದ ಪರವಾಗಿ ಧ್ವನಿ ಎತ್ತೆ ಹೋದ್ರೆ ಲೋಕಸಭೆಯಲ್ಲಿದ್ದು ಅವರಿಂದ ಪ್ರಯೋಜನ ಏನಾಗ್ತದೆ? ಮತ್ತೆ ಇಂಥ ಬಾಯಿ ಬಿಡದೆ ಇರತಕ್ಕಂಥ ಲೋಕಸಭಾ ಸದಸ್ಯರನ್ನ ಮತ್ತೆ ಕಳಿಸ್ತೀರಾ? ಯೋಚನೆ ಮಾಡಿ, ನೀವು ಮತ್ತೆ ಕಳಿಸ್ತೀರಾ ಅವರನ್ನ? ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಜಾಧವ್ ಅವರನ್ನ, ಬಾಯಿ ಬಿಡದೆಯವರನ್ನ ಮತ್ತೆ ಲೋಕಸಭೆ ಕಳಿಸಬೇಡಿ. ರಾಧಾಕೃಷ್ಣನ್ ಅವರನ್ನ ಆಶೀರ್ವಾದ ಮಾಡಿ ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ. ಒಟ್ಟು ಇವತ್ತು ಒಂದು ತಿಂಗಳಿಗೆ 5 ರಿಂದ 6 ಸಾವಿರ ರೂಪಾಯಿ, ಒಂದು ತಿಂಗಳಿಗೆ 5 ರಿಂದ 6 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸೇರ್ತದೆ. ನರೇಂದ್ರ ಮೋದಿಜಿ 10 ವರ್ಷಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ನೀವು ಮಾಡಿದ್ದೀರಾ? ಇಂಥ ಗ್ಯಾರಂಟಿಗಳನ್ನ ಮಾಡಿದ್ದೀರಾ? ನರೇಂದ್ರ ಮೋದಿ ಅವರು ಈಗ ಗ್ಯಾರಂಟಿಗಳನ್ನ ಅಪಹಾಸ್ಯ ಮಾಡ್ತಾ ಇದ್ದವರು ನಮ್ಮ ಗ್ಯಾರಂಟಿಗಳನ್ನೇ ಹೈಜಾಕ್ ಮಾಡಿಬಿಟ್ಟಿದ್ದಾರೆ, ಕದ್ದುಬಿಟ್ಟಿದ್ದಾರೆ. ಈಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನವರಿಗೆ ಅವರು ಕೊಟ್ಟಿದ್ದ ಮೋದಿಗೂ ಗೊತ್ತಾಗ್ಲಿ ಏನ್ ಅವ್ರ ಕೊಡುಗೆ ಏನು. ಮೋದಿಜಿ ಅವ್ರ ಕೊಡುಗೆ ನಮ್ಮ ಕರ್ನಾಟಕಕ್ಕೇನು ಇಲ್ಲ. ನಾವು ಮಾಡದಂತ ಹಿಂದೆ
ರೈಲ್ವೆ ಲೈನ್ ಮೇಲೆ ಹೊಸ ಟ್ರೈನ್ಗಳು ಒಂದೆರಡು ಹಾಕಿ ಹರಿ ಜೆಂಡಾ ತೋರಿಸಿದ್ನಪ್ಪ. ನಾವು 37 ಮಾಡಿದ್ದೇವೆ. ನಾನು 11 ತಿಂಗಳಲ್ಲಿ 37 ಟ್ರೈನ್ಗಳು ನಾವು ಬಿಟ್ಟಿದ್ದೇವೆ. ಶೋಲಾಪುರಿಂದ ಬೆಂಗಳೂರು, ಬೀದರಿಂದ ಬೆಂಗಳೂರು, ಆಮೇಲೆ ಹುಬ್ಬಳ್ಳಿ ಧಾರವಾಡಿಂದ ಹೈದರಾಬಾದ್, ಹುಬ್ಬಳ್ಳಿ ಧಾರವಾಡಿಂದ ಬಾಂಬೆ, ಚಿಕ್ಕಮಗಳೂರಿಂದ ಕಡೂರು. ಒಂದಿಲ್ಲ, ನಾ ಎಣಿಸಿ ಹೇಳ್ತೀನಿ ನಿಮಗೆ. 2 ಟ್ರೇನು ಹಳೆ ನಮ್ಮದು ಹಳೇದು, ಆ 2 ಟ್ರೈನ್ ಬಿಟ್ಟು ಮೋದಿ ಅವರು ಅಲ್ಲಿ ಬಂದು ಹರಿ ಜೆಂಡಾ ತೋರಿಸ್ತಾರೆ. ಅದು ಒಂದು ಕಾರ್ಯಕ್ರಮ. ಅವರು ಅರೆ ನಮ್ಮ ಭಾಗದಲ್ಲಿ ನೀವು ಏನು ಮಾಡಿರೋದು ಇಂಪಾರ್ಟೆಂಟ್. ಆ ಕೆಲಸ ಮಹತ್ವದು. ESI ಹಾಸ್ಪಿಟಲ್, ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟಲ್, ಸೆಂಟ್ರಲ್ ಯೂನಿವರ್ಸಿಟಿ, ಟೆಕ್ಸ್ಟೈಲ್ ಪಾರ್ಕ್, ಇಂಥವೆಲ್ಲನೂ ಕೂಡ ಇವತ್ತು ನಾವು ಮಾಡಿ ತೋರಿಸಿದ್ದೇವೆ. ಆದ್ರೆ ಮೋದಿ ಏನೂ ಮಾಡದೆ भाई और बहनों, हमने बहुत कुछ देश के लिए किया है. क्या किए भाई? जो पंडित जवाहरलाल नेहरू